ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 1ರಿಂದ 15ನೇ ವಚನದವರೆಗೂ ಇಲ್ಲಿ ವಾಕ್ಯ ಹೇಳುತ್ತೆ. ಗಿದ್ಯೋನನು ಅಂದರೆ 32,000 ಜನರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಿ ಅದರಲ್ಲಿ 300 ಮಂದಿಯನ್ನು ಆರಿಸಿಕೊಂಡು ದೇವರು ಕೊಟ್ಟ ಆಲೋಚನೆ ಮೇರೆಗೆ ಮಿದ್ಯಾನರನ್ನು ಜಯಿಸಿದಂಥ ಗಿದ್ಯೋನನು, ಆತನಿಗೆ 70 ಮಂದಿ ಮಕ್ಕಳಿರ್ತಾರೆ. ಧರ್ಮಪತ್ನಿಯಲ್ಲಿ ಹುಟ್ಟಿದಂಥವರು. ಉಪಪತ್ನಿಯ ಮಗನಾದಂಥ ಅಭಿಮೇಲಕನು, ಆತನು ತನ್ನ ಸಂಬಂಧಿಕರಿಗೆ ಹೇಳ್ತಾ ಇದ್ದಾನೆ, ಈಗ ಗಿದ್ಯೋನನು ತೀರಿ ಹೋಗಿದ್ದಾನೆ. ಗಿದ್ಯೋನನ ನಂತರ ಇಸ್ರಾಯೇಲರಿಗೆ ಏನಾಸೆ, ಈತನು ನ್ಯಾಯಸ್ಥಾಪಕನಾಗಿ ನಿಂತು ಶತ್ರುಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ, ಆತನ ಸಂತತಿಯಲ್ಲಿ ಒಬ್ಬನು ಬಂದು ನಮ್ಮನ್ನು ಆಳ್ವಿಕೆ ಮಾಡಲಿ ಅನ್ನುವಂಥದ್ದು ಇಸ್ರಾಯೇಲ್ಯರ ಬಯಕೆ. ಈಗ ಇದೇ ಸಮಯವನ್ನು ಕಾದಿದ್ದಂಥ ಉಪಪತ್ನಿಯಲ್ಲಿ ಹುಟ್ಟಿದಂಥ ಅಭಿಮೇಲಕನು ತನ್ನ ಸಂಬಂಧಿಕರಿಗೆ, ತನ್ನ ನೆಂಟರಿಷ್ಟರಿಗೆ ಹೇಳಿ ಕಳಿಸ್ತಾ ಇದ್ದಾನೆ, 70 ಜನ ಆಳ್ವಿಕೆ ಮಾಡೋದು ಒಳ್ಳೆಯದ ಅಥವಾ ನಾನೊಬ್ಬ ಆಳ್ವಿಕೆ ಮಾಡೋದು ಒಳ್ಳೆಯದ ಅಂತ. ಈಗ ಶೆಕೆಮಿನವರ ಸಂತತಿಯಾಗಿರುವಂಥ ಮತ್ತು ಸಂಬಂಧಿಕನಾಗಿರುವಂಥ ಅಭಿಮೇಲಕನನ್ನು ಶೆಕೆಮಿನವರು ಹಿಂಬಾಲಿಸಿ ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ಅಭಿಮೇಲಕನು ಬಂದು ತನ್ನ ತಂದೆಯ ಸ್ವಂತ ಅಣ್ಣ ತಮ್ಮದಿರನ್ನು 70 ಮಂದಿಯನ್ನು ಒಂದೇ ಬಂಡೆ ಮೇಲೆ ಸಾಯಿಸಿ ತಾನು ಹೋಗಿ ಆ ಇಸ್ರಾಯೇಲರಿಗೆ ಏನಾಗ್ತಾ ಇದ್ದಾನೆ, ನಾಯಕನಾಗ್ತಾ ಇದ್ದಾನೆ. ಈಗ 70 ಮಂದಿಯನ್ನು ಸಾಯಿಸುವಾಗ ಒಬ್ಬ ಯೋತಾಮ ಅನ್ನುವಂಥ ಗಿದ್ಯೋನನ ಸ್ವಂತ ಮಗ ಆತನು ತಪ್ಪಿಸಿಕೊಂಡು ಹೋಗಿ ಈಗ ಆತನು ಏನು ಮಾಡ್ತಾ ಇದ್ದಾನೆ, ಗೆರಿಜಿಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾನೆ. ಏನಂತೆ, ಮೊದಲನೇದು, ಶೆಕೆಮಿನವರೇ ನನ್ನ ಮಾತನ್ನು ಕೇಳಿರಿ, ಆಗ ದೇವರು ನಿಮಗೆ ಕಿವಿಗೊಡುವನು. ತನ್ನ ಸಹೋದರನು 70 ಜನರನ್ನು ಸಾಯಿಸುವುದಕ್ಕೆ ಶೆಕೆಮಿನವರು ಸಹಾಯ ಮಾಡಿದ್ದಾರೆ ಮತ್ತು ಉಪಪತ್ನಿಯಲ್ಲಿ ಹುಟ್ಟಿದವನನ್ನು ಅವರು ನಾಯಕನಾಗಿ ಆರಿಸಿಕೊಂಡಿದ್ದಾರೆ. ಇವರ ಸಪೋರ್ಟಿಂದ ತನ್ನ ಸಹೋದರನು ಮಾಡಿದಂಥ ಅನ್ಯಾಯ ಅಕ್ರಮಗಳು ಅಪಾರವಾಗಿದೆ. ಈಗ ಈತನ ಗೆರಿಜಿಮ್ ಬೆಟ್ಟದ ತುದಿಯಲ್ಲಿ ನಿಂತು ಹೇಳ್ತಾ ಇದ್ದಾನೆ, ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಹತ್ರ ಬರ್ತಾ ಇದೆಯಂತೆ. ಹಲ್ಲೆಲೂಯಾ. ಇಲ್ಲಿ 4 ವಿಧವಾದಂಥ ಮರಗಳನ್ನ ನೋಡ್ತೀವಿ. ಮೊದಲನೇದಾಗಿ ಎಣ್ಣೆಯ ಮರ, ಎರಡನೆಯದಾಗಿ ಅಂಜೂರದ ಗಿಡ, ಮೂರನೇದಾಗಿ ದ್ರಾಕ್ಷಿಯ ಬಳ್ಳಿ, 4ನೇದಾಗಿ ನೋಡುವಂಥದ್ದು ಮುಳ್ಳು ಗಿಡ. ಹಲ್ಲೆಲೂಯಾ. ಈಗ ಕಾಡಿನಲ್ಲಿರುವಂಥ ಮರಗಳಿಗೆ ಒಬ್ಬ ರಾಜ ಬೇಕಾಗಿದೆ. ಈಗ ಎಲ್ಲ ಮರಗಳು ಸೇರಿ ಅವು ಮೀಟಿಂಗ್ ಮಾಡಿ ಏನು ಮಾಡ್ತಾ ಇದೆ, ಸಭೆ ಸೇರಿ ತೀರ್ಮಾನ ಮಾಡ್ಕೊಳ್ತಾ ಇದೆ, ನಮಗೆ ಒಬ್ಬ ರಾಜ ಬೇಕು, ರಾಜನ ನಾವು ಆರಿಸ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಮರದ ಹತ್ರ ಮೊದಲನೇದಾಗಿ ಹೋಗ್ತಾವೆ ಎಲ್ಲ ಮರಗಳು. ಈಗ ಎಣ್ಣೆ ಮರ ಏನು ಹೇಳ್ತಾ ಇದೆ ಅಂದರೆ, ನಾನು ಏನು ಮಾಡಬೇಕು, ದೇವತೆಗಳಿಗೋಸ್ಕರ ಮನುಷ್ಯರು ನನ್ನನ್ನು ಒಂದು ನಿಮಿಷ, ನೀನು ಬಂದು ನಮಗೆ ಅದು ಅವುಗಳಿಗೆ ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಹೋಲಾಡುವುದಕ್ಕೆ ನಾನು ಬರಬೇಕಾ ಅಂತ ಎಣ್ಣೆ ಮರ ಏನು ಮಾಡುತ್ತೆ, ತನ್ನನ್ನು ರಾಜನಾಗಿ ಮಾಡಿಕೊಳ್ಳುವಂಥ ಅವರ ಆಸೆಯನ್ನು ತಿರಸ್ಕರಿಸಿ ಯಾವ ರಾಜನ ಪದವಿನೂ ಬೇಡ, ಮನುಷ್ಯರೇನು ಮಾಡ್ತಾಯಿದ್ದಾರೆ, ನನ್ನನ್ನು ಘನಪಡಿಸ್ತಾ ಇದ್ದಾರೆ ನನ್ನಲ್ಲಿರುವಂಥ ಎಣ್ಣೆಗೋಸ್ಕರ. ದೇವತೆಗಳಿಗೂ ಸಹ ಅವರ ಕಾರ್ಯಗಳಿಗೆ ನನ್ನ ಎಣ್ಣೆ ಬೇಕಾಗಿದೆ. ಈ ರೀತಿಯಾದಂಥ ಘನವಾದಂಥ ಸೇವೆಯನ್ನು ಬಿಟ್ಟು ನಾನು ಸುಮ್ಮನೆ ಮರಗಳ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಬರಬೇಕಾ, ನಾನು ಬರಲ್ಲ ಅಂತ ಹೇಳಿ ಆ ತಿರಸ್ಕಾರ ಮಾಡಿದಾಗ ಈಗ ಎಲ್ಲ ಮರಗಳು ಒಟ್ಟಿಗೆ ಸೇರಿ ಏನು ಮಾಡ್ತಾಯಿದೆ, ಅಂಜೂರದ ಗಿಡದ ಹತ್ರ ಹೋಗ್ತಾ ಇದೆ. ಅಂಜೂರದ ಗಿಡದ ಹತ್ರ ಹೋದ ತಕ್ಷಣ ನೀನು ನಮ್ಮ ಅರಸನಾಗು, ನೀನು ನಮ್ಮ ರಾಜನಾಗು ಅಂದಾಗ ಅಂಜೂರದ ಗಿಡ ಹೇಳ್ತಾ ಇದೆ, ನನ್ನಲ್ಲಿರುವಂಥ ಮಧುರವಾದ ಫಲವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ನಾನು ಬರಬೇಕಾ, ಹಲ್ಲೆಲೂಯಾ ಅಂತ ಹೇಳಿ ಅದೇನು ಮಾಡ್ತಾ ಇದೆ, ಅದು ಸಹ ಇವರ ಆಹ್ವಾನವನ್ನು ತಿರಸ್ಕಾರ ಮಾಡ್ತಾ ಇದೆ. ಕೊನೆಗೆ ದ್ರಾಕ್ಷಿ ಬಳ್ಳಿ ಹತ್ರ ಹೋಗ್ತಾ ಇದೆ. ಆ ದ್ರಾಕ್ಷಿ ಲತೆ ಹತ್ರ ಹೋದ ತಕ್ಷಣ ನೀನು ಬಂದು ನಮ್ಗೆ ಅರಸನಾಗು ಅಂದಾಗ ಅದು ಸಹ ಹೇಳುತ್ತೆ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಹೋಲಾಡುವುದಕ್ಕೆ ಬರಬೇಕು. ಹಲ್ಲೆಲೂಯಾ. ಹಾಗಾದರೆ ನಾವು ಈ 3 ಮರಗಳ ವಿಷಯವಾಗಿ ಮೊದಲನೇದಾಗಿ ನಾವು ನೋಡೋಣ. ಈ ಎಣ್ಣೆ ಮರದ ವಿಷಯವಾಗಿ ನಿಮಗೆ ಏನು ನೆನಪಾಗುತ್ತೆ? ಎಣ್ಣೆ ಮರ ಅಂದ ತಕ್ಷಣ ಏನು ನೆನಪಾಗುತ್ತೆ? ಏನೋ ನೆನಪಾಗಲ್ಲ. ಎಣ್ಣೆ ಮರಗಳ ಗುಡ್ಡದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾಯಿದ್ರು. ಮೊದಲನೇದಾಗಿ ಮೋಶೆಯ ಕಾಲದಲ್ಲಿ ಕರ್ತನ ಗುಡಾರ ಕಟ್ಟಲ್ಪಡುತ್ತೆ. ಕರ್ತನ ಗುಡಾರ ಕಟ್ಟಲ್ಪಟ್ಟಾಗ
ಆ ಕರ್ತನ ಗುಡಾರದಲ್ಲಿರುವಂಥ ದೀಪಗಳಿಗೆ ಎಣ್ಣೆಯನ್ನು ಹಾಕಬೇಕಾಯಿತು. ಯಾವ ಎಣ್ಣೆ ಹಾಕಬೇಕಾಗಿತ್ತು? ಈ ಎಣ್ಣೆ ಮರಗಳ ಕಾಯಿಯನ್ನು ಕುಟ್ಟಿ ಅದರಿಂದ ನಿರ್ಮಲವಾದ ಎಣ್ಣೆಯನ್ನು ತೆಗೆದು ಆ ದೀಪಸ್ತಂಭಗಳಿಗೆ ಉಯ್ಯಬೇಕಾಗಿತ್ತು. ಹಲ್ಲೆಲೂಯ. ಅಂದರೆ ದೇವಾಲಯದಲ್ಲಿರುವಂಥ ದೀಪಸ್ತಂಭಗಳಿಗೆ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ರು. ವಾಕ್ಯವನ್ನು ಬೇಕಾದ್ರೆ ನೋಡ್ರಿ, ವಿಮೋಚನಾ ಕಾಂಡ 27ನೇ ಅಧ್ಯಾಯ 20ರಿಂದ 21. ವಿಮೋಚನಾ ಕಾಂಡ. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಯನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವನಿಗೆ ಅಪ್ಪಣೆಯನ್ನು ಮಾಡು. ಸಾಕು. ಹಲ್ಲೆಲೂಯ. ಏನಂತೆ? ದೀಪವು ಯಾವಾಗಲೂ ಉರಿತಾ ಇರಬೇಕು. ಯಾಕೆ? ಅದು ಕರ್ತನ ಗುಡಾರ, ದೇವಾಲಯದಲ್ಲಿರುವಂಥ ದೀಪ ಆರಿ ಹೋಗದ ಹಾಗೆ ಯಾವಾಗಲೂ ಉರಿಬೇಕಂದ್ರೆ ಅದಕ್ಕೆ ಪ್ರತಿನಿತ್ಯ ಎಣ್ಣೆಯನ್ನು ಹಾಕ್ತಾ ಇರಬೇಕು. ಈಗ ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಂಡು ದೇವಾಲಯದಲ್ಲಿ ತೆಗೆದುಕೊಂಡು ಹೋಗಿ ದೀಪಗಳನ್ನ ಬೆಳಗಿಸಬೇಕು. ಹಲ್ಲೆಲೂಯ. ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವಂಥ ಎಣ್ಣೆ. ಅಂದರೆ ಆ ಕಾಲದಲ್ಲಿ ದೇವರೇನು ಮಾಡಿದರು? ಈ ಆಲಿವ್ ಆಯಿಲನ್ನು ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವಂಥ ಎಣ್ಣೆಯಾಗಿ ಸಹ ಇಸ್ರಾಯೇಲ್ರಿಗೆ ಅನುಗ್ರಹ ಮಾಡಿದರು. ಮತ್ತು ಎಣ್ಣೆ ವಿಶೇಷತೆ ಅಂದರೆ ಗಾಯಗಳಿಗೆ ಸಹ ಎಣ್ಣೆಯನ್ನು ಹಚ್ಚುವಾಗ ಏನಾಗ್ತಾಯಿತ್ತು? ರೋಗಗಳು, ಗಾಯಗಳು ವಾಸಿ ಆಗ್ತಾಯಿತ್ತು. ಅಂದರೆ ಈ ಎಣ್ಣೆ ಮರ ತನ್ನ ಸ್ಥಿತಿಯನ್ನು ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ನಾನು ಮನುಷ್ಯರ ಮೇಲೆ ಅಧಿಕಾರ ಮಾಡೋದಕ್ಕೋಸ್ಕರ ನಾನು ಸೃಷ್ಟಿಸಲ್ಪಟ್ಟಿಲ್ಲ. ನನ್ನ ಸೇವೆ ಏನಿದ್ರು ಕರ್ತನ ಗುಡಾರದಲ್ಲಿ, ನನ್ನ ಸೇವೆ ಏನಿದ್ರು ಸಾಮಾನ್ಯ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ, ರೋಗಿಗಳನ್ನು ಸ್ವಸ್ಥಪಡಿಸುವಂಥ ರೀತಿಯಲ್ಲಿ ಮತ್ತು ಜನರನ್ನು ಅಂದಚಂದವಾಗಿ ಇಡುವಂಥ ರೀತಿಯಲ್ಲಿ ದೇವರು ನನ್ನನ್ನು ಬಳಸಿಕೊಳ್ಳುವುದಕ್ಕೋಸ್ಕರ ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಈ ಕಾರ್ಯದಲ್ಲಿ ನಾನು ನಂಬಿಗಸ್ತನಾಗಿರಬೇಕು ಅಂತ ಹೇಳಿ ಎಣ್ಣೆ ಮರ ಏನು ಮಾಡ್ತಾ ಇದೆ? ರಾಜನ ಪದವಿಯನ್ನು ಬಿಟ್ಟು ತನ್ನ ಸೇವೆಯ ಕಡೆಗೆ ತಾನೇನು ಮಾಡ್ತಾ ಇದೆ? ಗಮನವನ್ನು ಕೊಡ್ತಾ ಇದೆ. ಎರಡನೇದಾಗಿ ಅಂಜೂರದ ಗಿಡ. ಅಂಜೂರದ ಗಿಡ ಅಂದ ತಕ್ಷಣ ನಿಮ್ಗೇನು ನೆನಪಾಗುತ್ತೆ? ನೆನಪಾಗತ್ತಾ ಇಲ್ವಾ? ಏನಾಗುತ್ತೆ? ಅಂಜೂರದ ಮರ. ಸರಿ, ಅದ್ರ ಮುಂದೆ ಹೇಳಿ. ಹಣ್ಣುಗಳನ್ನ ಹುಡುಕ್ಬೇಕಾದ್ರೆ ಅಂಜೂರದ ಮರದ ಹತ್ರ ಹೋದರೂ ಹಣ್ಣು ಸಿಗಲಿಲ್ಲ. ಹಲ್ಲೆಲೂಯ. ಅಂಜೂರದ ಗಿಡ ಅದು ದೇವರು ಕೇಳುತ್ತೆ. ಆತನ 2ನೇ ಬರೋಣದ ವಿಷಯದಲ್ಲಿ ಅಂಜೂರವು ಚಿಗುರುವಾಗ ಏನಾಗುತ್ತೆ? ಬೇಸಿಗೆ ಹತ್ತಿರವಾಯ್ತಂತ ತಿಳ್ಕೊಳ್ಳಿ ಅಂತ. ಮತ್ತು ಅಂಜೂರದ ಮರ ಅದು ಇಸ್ರೇಲ್ ದೇಶಕ್ಕೆ ಒಂದು ಸೂಚನೆ. ಅದು ಚಿಗುರುತ್ತೆ ಅಂದಾಗ ಅದರ ಈ ಲೋಕದ ನಾಶನ ಹತ್ರ ಇದೆ ಅನ್ನುವುದನ್ನು ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದರೆ ಈಗ ಇಸ್ರೇಲ್ ದೇಶ ಸ್ಥಾಪನೆಯಾಗಿದೆ, ಅದು ದೇವಾಲಯ ಕಟ್ಟಲಿಕ್ಕೆ ಓಡಾಡ್ತಾ ಇದೆ, ಯುದ್ಧಗಳನ್ನ ಮಾಡ್ತಾ ಇದೆ. ಈಗ ನಮಗೆ ಅದು ಒಂದು ಸೂಚನೆ, ಅದು ಅಂಜೂರದ ಮರವಾಗಿ ಚಿಗುರಿಸಲ್ಪಟ್ಟಿದೆ. ಈಗ ಕರ್ತನು ಬಂದು ತನ್ನ ಸಭೆಯಾಗಿರುವಂಥ ನಮ್ಮನ್ನು ಕರೆದೊಯ್ಯುವಂಥ ಕಾಲದಲ್ಲಿ ನಾವಿದ್ದೇವೆ. ಅದಕ್ಕಿಂತ ವಿಶೇಷವಾಗಿ ಅಂಜೂರದ ಮರ ಎಲ್ಲಿ ಬರುತ್ತೆ ಅಂದರೆ ಏದೇನ್ ತೋಟದಲ್ಲಿ ಬರುತ್ತೆ. ಹಲ್ಲೆಲೂಯ. ಮನುಷ್ಯನು ಪಾಪವನ್ನು ಮಾಡಿ ತಾನು ಬೆತ್ತಲಿಯಾಗಿದ್ದೇನೆ ಅಂತ ತಿಳಿದು ಕೂಡಲೇ ಅಂಜೂರದ ಎಲೆಗಳನ್ನು ಹೊಲೆದು ಹುಟ್ಟುಕೊಂಡರು. ಹಲ್ಲೆಲೂಯ. ಮನುಷ್ಯನು ಮೊದಲನೇದಾಗಿ ಬಟ್ಟೆಯಾಗಿ ಉಪಯೋಗಿಸಿದಂಥ ಗಿಡ ಯಾವುದು ಅಂತಂದರೆ ಅಂಜೂರದ ಎಲೆಗಳು. ಅಂಜೂರದ ಎಲೆಗಳಿಂದ ತನ್ನ ಮಾನವನ್ನು ಮುಚ್ಚಿಕೊಂಡಂಥ ಮನುಷ್ಯನು ಸೊಲೊಮೋನನ ಕಾಲದಲ್ಲಿ ಬರುವಾಗ ದೇವರು ಸೊಲೊಮೋನನ ಕಾಲದಲ್ಲಿ ಆತನ ಆಳ್ವಿಕೆಯನ್ನು ಆಶೀರ್ವಾದ ಮಾಡಿದ ನಿಮಿತ್ತ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. 1 ಅರಸು 4ನೇ ಅಧ್ಯಾಯ 25ನೇ ವಚನ ನೋಡ್ರಿ. 1 ಅರಸು 4ನೇ ಅಧ್ಯಾಯ 25ನೇ ವಚನ. ಅಂದರೆ ಏನರ್ಥ? ಅಂಜೂರದ ಮತ್ತು ದ್ರಾಕ್ಷರತೆಯ ನೆರಳಲ್ಲಿ ವಾಸಿಸುತ್ತಾ ಸುರಕ್ಷಿತವಾಗಿದ್ದರು. ಅಂದರೆ ಅಂಜೂರ ಒಂದು ಸಮೃದ್ಧಿಯ ಸಂಕೇತವಾಗಿದೆ. ಹಲ್ಲೆಲೂಯ. ಹಾಗಾದರೆ ಅಂಜೂರದ ಗಿಡ ತಾನು ಮಧುರವಾದ ಫಲವನ್ನು ಕೊಡುವುದರ ಮುಖಾಂತರ, ಈಗ ಅಬಿಗೈಲಳು ದಾವಿದನನ್ನು ಭೇಟಿಯಾಗಲಿಕ್ಕೆ ಹೋಗ್ತಾಳೆ. ಆವಾಗ ಖರ್ಜೂರದ ಹಣ್ಣಿನ ಹುಂಡೆಗಳನ್ನು, ಅಂಜೂರದ ಹಣ್ಣಿನ ಹುಂಡೆಗಳನ್ನು ಹೊತ್ತುಕೊಂಡು ಹೋಗ್ತಾಳೆ. ಹಾಗಾದರೆ ಅನೇಕರು ಆಗುವಂಥ ಸಮಯದಲ್ಲಿ ಈಗ ನಾವು ಹೇಗೆ ತಾಜಾ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತೀವೋ, ಇಸ್ರೇಲಲ್ಲಿ ಒಂದು ಕಲಾಚಾರ ಇತ್ತು. ಅದೇನೆಂದರೆ ಹಣ್ಣಿನ ಹುಂಡೆಗಳನ್ನು, ದ್ರಾಕ್ಷೆದು ಮತ್ತು ಖರ್ಜೂರದು, ಅಂಜೂರದ ಹಣ್ಣಿನ ಹುಂಡೆಗಳನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು. ಹಾಗಾದರೆ ದೇವರು ಹೇಳುವಂಥ ಮಾತು ಏನಂತ ಅಂದರೆ, ಈ ಅಂಜೂರದ ಗಿಡದ ಬಳಿ ರಾಜನ ಪದವಿ ಬರುವಾಗ ಅದು ತಾನು ಸೃಷ್ಟಿಸಲ್ಪಟ್ಟಂಥ ಒಂದು ಉದ್ದೇಶವನ್ನು ಅದು ಅರ್ಥ ಮಾಡಿಕೊಂಡಿತ್ತು. ನನ್ನ ಹಣ್ಣಿನಿಂದ ಅನೇಕರಿಗೆ ಉಪಯೋಗ ಆಗಬೇಕು, ನನ್ನ ಎಲೆಗಳಿಂದ ಅನೇಕರಿಗೆ ಉಪಯೋಗವಾಗಬೇಕು, ನಾನು ಈ ರೀತಿಯ ಕಾರ್ಯಕ್ಕೋಸ್ಕರವಾಗಿ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ, ನನಗೆ ರಾಜನ ಆಡಳಿತ ಬೇಡ ಅಂತ ಹೇಳಿ ಅದು ತಿರಸ್ಕಾರ ಮಾಡಿತು. ಹಲ್ಲೆಲೂಯ. ಹಾಗಾದರೆ ಅಂಜೂರದ ಮರ ಅದು ಇಸ್ರೇಲಿಗೆ ಹೋಲಿಕೆಯಾಗಿದೆ. ಒಂದು ಅಂಜೂರದ ಮರ ಇರುವಾಗ ಯೇಸುಸ್ವಾಮಿ ಏನು ಮಾಡ್ತಾರೆ? ಅದಕ್ಕೋಸ್ಕರ ವಿಜ್ಞಾಪಿಸ್ಕೊಳ್ತಾರೆ, ಇನ್ನೊಂದು ವರ್ಷ ಇದನ್ನು ಬಿಡು, ನಾನೇನು ಮಾಡ್ತೇನೆ,
ಇದಕ್ಕೆ ಗೊಬ್ಬರವನ್ನು ಹಾಕಿ ಇದು ನೀರನ್ನು ಕಟ್ತೇನೆ, ಇದು ಮುಂದಿನ ವರ್ಷ ಏನಾಗುತ್ತೆ, ಫಲವನ್ನು ಕೊಡುತ್ತೆ. ಹಲ್ಲೆಲೂಯ. ಹಾಗಾದರೆ ದೇವರು ನಮ್ಮ ಜೀವಿತದಲ್ಲಿ ಒಂದೊಂದು ಕಾರ್ಯಗಳನ್ನು ಒಂದೊಂದು ಉದ್ದೇಶಕ್ಕೋಸ್ಕರವಾಗಿ ಮತ್ತು ನಮ್ಮ ಜೀವಿತವನ್ನು ಒಂದು ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿರುವಂಥದ್ದು. ಕೊನೆಯದಾಗಿ ಇವೆಲ್ಲ ಸೇರಿ ದ್ರಾಕ್ಷಾಲತೆ ಹತ್ರ ಬರ್ತಾ ಇದೆ. ದ್ರಾಕ್ಷಾಲತೆ ಹೇಳುತ್ತೆ, ದೇವತೆಗಳಿಗೋಸ್ಕರ ಮನುಷ್ಯರಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ರಸವನ್ನು ಕೊಡ್ತಾ ಇದ್ದೇನೆ. ಇದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೆ ಹೋಲಾಡಕ್ಕೆ ಬರಬೇಕಾ, ನಾನು ಬರಲ್ಲ ಅಂತ. ವಿಮೋಚನ ಕಾಂಡದಲ್ಲಿ ಸರ್ವಾಂಗ ಹೋಮಗಳನ್ನು ದೇವರು ನೇಮಿಸುವಾಗ ದ್ರಾಕ್ಷ ರಸ ಅದು ಮೇಯ್ನ್ ಆಗಿತ್ತು. ಹಲ್ಲೆಲೂಯ. ವಾಕ್ಯವನ್ನು ನೋಡ್ರಿ, ವಿಮೋಚನ ಕಾಂಡ 29ನೇ ಅಧ್ಯಾಯ 38ರಿಂದ 41. ಅಂದರೆ ಬೆಳಗ್ಗೆ ಸಂಜೆ 1:15 ಸೇರು ದ್ರಾಕ್ಷಾರಸವನ್ನು ಏನು ಮಾಡಬೇಕಾಗಿತ್ತು, ಹೋಮ ಮಾಡಬೇಕಾಗಿತ್ತು, ಎಣ್ಣೆಯ ಜೊತೆಗೆ ದ್ರಾಕ್ಷಾರಸವನ್ನು. ಹಾಗಾದರೆ ಎಣ್ಣೆ ಮತ್ತು ದ್ರಾಕ್ಷಾರಸ, ಅಂಜೂರ ಮತ್ತು ದ್ರಾಕ್ಷಾರಸ ಇದು ಇಸ್ರಾಯೇಲಲ್ಲಿ ಬಹುಮುಖ್ಯವಾದಂಥ ಉಪಯೋಗವಾಗುವಂಥ ಬೆಳೆಯಾಗಿತ್ತು ಮತ್ತು ಅದು ಶ್ರೇಷ್ಠವಾದಂಥ ಒಂದು ಸ್ಥಾನದಲ್ಲಿ ಇಡಲ್ಪಟ್ಟಂಥ ಫಲಗಳಾಗಿತ್ತು. ಇಂಥ ಫಲಗಳು ಈಗ ದ್ರಾಕ್ಷಿಯಲತೆಗೆ ರಾಜರ ಒಂದು ಔತಣಕೂಟದಲ್ಲಿ ಏನದು ಮುಖ್ಯವಾದ ಪಾನೀಯವಾಗಿತ್ತು. ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಮದುವೆಗೆ ಹೋದಾಗ ಅಲ್ಲಿ ಏನು ಖಾಲಿಯಾಗಿತ್ತು, ದ್ರಾಕ್ಷಾರಸ ಖಾಲಿಯಾಗಿತ್ತು. ಯಾಕೆಂದರೆ ಅಲ್ಲಿ ಬಹುಮುಖ್ಯ ಅದು ದ್ರಾಕ್ಷಾರಸ. ಅದು ಖಾಲಿಯಾದಾಗ ಇನ್ನು ಮದುವೆ ಮನೆಯವರ ಮಾನ ಮರ್ಯಾದೆ ಹೋಗದ ಹಾಗೆ ದೇವರೇನು ಮಾಡ್ತಾರೆ, ನೀರನ್ನು ದ್ರಾಕ್ಷಾರಸವಾಗಿ ಮಾಡಿ ಅಲ್ಲಿ ಅದನ್ನು ಮಾರ್ಪಡಿಸಿ ನಡೆಸ್ಕೊಡ್ತಾರೆ. ಹಲ್ಲೆಲೂಯ. ಹಾಗಾದರೆ ಯೇಸು ಸ್ವಾಮಿ ಸಹಿತವಾಗಿ ತಾನು ಹಿಡಿದುಕೊಡಲ್ಪಡುವ ರಾತ್ರಿಯಲ್ಲಿ ಕರ್ತನ ಮೇಜನ್ನು ನಡೆಸುವಾಗ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಇದು ಬಹು ಜನರಿಗಾಗಿ ಸುರಿಸಲ್ಪಡುವ ನನ್ನ ರಕ್ತ. ಹಲ್ಲೆಲೂಯ. ಅಂದರೆ ಹೊಸ ಒಡಂಬಡಿಕೆಯನ್ನು ಸೂಚಿಸುವುದಕ್ಕೆ ಯೇಸು ಸ್ವಾಮಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ತನ್ನ ರಕ್ತಕ್ಕೆ ಹೋಲಿಕೆ ಮಾಡಿ ಸಭೆಗೆ ಅದನ್ನು ಹೇಳಿ ಹೋಗಿದ್ದಾರೆ. ಹಾಗಾದರೆ ಎಣ್ಣೆ ಮರ ಆಗಲಿ, ಅಂಜೂರ ಆಗಲಿ ಮತ್ತು ದ್ರಾಕ್ಷಾಲತೆಯಾಗಲಿ ತಮಗೆ ನೇಮಕ ಮಾಡಲ್ಪಟ್ಟಂಥ ಸೇವೆಯನ್ನು, ತಮಗೆ ನೇಮಕ ಮಾಡಲ್ಪಟ್ಟಂಥ ಕಾರ್ಯಗಳನ್ನು ಒಂದು ಕಾಲಕ್ಕೂ ಮರೆಯಲಿಲ್ಲ. ಈಗ ಬೇರೆ ಗಿಡಗಳೆಲ್ಲ ಮರಗಳೆಲ್ಲ ಬಂದು ನೀನು ರಾಜನಾಗು ಅಂದರೆ, ಒಂದು ಕಾಡಿಗೆ ರಾಜ ಆಗಬೇಕು ಅಂತಂದರೆ ಎಷ್ಟು ಶ್ರೇಷ್ಠವಾದ ಪದವಿ. ದೇವತೆಗಳಿಗೋಸ್ಕರ ನಾನು ದೇವ್ರಿಗೋ ಯಜ್ಞಕ್ಕೋಸ್ಕರ ಎಣ್ಣೆ ಅರ್ಪಿಸ್ಕೊಂಡು ನಿಂತ್ಕೊಳ್ಬೇಕಾ, ಫಲಗಳನ್ನ ಕೊಡಬೇಕಾ, ದ್ರಾಕ್ಷಾರಸವನ್ನು ಉತ್ಪತ್ತಿ ಮಾಡಲಿಕ್ಕೆ ನಾನು ನಿಲ್ಬೇಕಾ, ನಾನು ರಾಜ ಆಗಿ ಆಳ್ವಿಕೆ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳಿದೆ. ತಮಗೆ ನೇಮಕ ಮಾಡಲ್ಪಟ್ಟಂಥ ಕಾರ್ಯದೆಲ್ಲವೇನಾಗಿದ್ದೋ ನಂಬಿಗಸ್ತರಾಗಿದ್ದರು. ಈ 3 ರಾಜನ ಪದವಿಯನ್ನು ತಿರಸ್ಕರಿಸಿದ ಮೇಲೆ ಎಲ್ಲ ಮರಗಳು ಎಲ್ಲೋಗ್ತಾ ಇದೆ, ಮುಳ್ಳು ಗಿಡಗಳ ಹತ್ರ ಹೋಗ್ತಾ ಇದೆ. ಮುಳ್ಳು ಗಿಡದ ಹತ್ರ ಹೋದ ತಕ್ಷಣ ಅದು ಏನು ಹೇಳ್ತಾ ಇದೆ, ಈಗಲೇ ಬಂದು ನೀವು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳ್ರಿ, ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ದೇವದಾರು ವೃಕ್ಷವನ್ನು ದಹಿಸಿ ಬಿಡುವುದು. ಹಲ್ಲೆಲೂಯ. ದಾವಿದ ಹೇಳ್ತಾನೆ, ದೇವರೇ ನಾನು ದೇವದಾರು ಅರಮನೆಯಲ್ಲಿ ನಾನಿದ್ದೇನೆ, ದೇವದಾರುಗಳ ಹಲಗೆಯಿಂದ ಮಾಡಿಸಲ್ಪಟ್ಟಂಥ ಅರಮನೆಯಲ್ಲಿ ನಾನಿದ್ದೇನೆ. ಆದರೆ ದೇವ ನಿನ್ನ ಕರ್ತನ ಗುಡಾರವಾದರೂ ಏನಿದೆ, ಬಟ್ಟೆಯ ಗುಡಾರದಲ್ಲಿ ವಾಸ ಮಾಡ್ತಾ ಇದೆ. ಅಂದರೆ ರಾಜರು ಅರಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ, ದೇವಾಲಯಗಳನ್ನು ಕಟ್ಟುವುದಕ್ಕೆ ಉಪಯೋಗಿಸುತ್ತಾ ಇದ್ದಂಥ ಮರ ದೇವದಾರು ವೃಕ್ಷ. ಈಗ ಈ ಮುಳ್ಳು ಗಿಡ ಹೇಳ್ತಾ ಇದೆ, ನೀವು ರಾಜ ಆಗುವಂತ ನೀವು ತಾನೇ ನನ್ನ ಹತ್ರ ಬಂದಿದ್ದೀರಿ, ಬಂದ ತಕ್ಷಣ ಈಗ ನೀವೇನು ಮಾಡಬೇಕು, ನನ್ನ ರಾಜನಾಗಿ ಮಾಡಬೇಕು. ಮಾಡಿಲ್ಲ ಅಂದರೆ ನನ್ನಿಂದ ಬೆಂಕಿ ಹೊರಟು ದಹಿಸುತ್ತೆ. ಮತ್ತು ಅದು ಹೇಳುತ್ತೆ, ನೀವು ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಮುಳ್ಳು ಗಿಡ ಎಲ್ಲಾದರೂ ನೆರಳು ಕೊಡುತ್ತಾ? ನೆರಳನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಅದ್ರ ಮೈ ತುಂಬ ಬರೀ ಮುಳ್ಳೇ ಇರುತ್ತೆ. ಆ ಮುಳ್ಳಿರುವಂಥ ಜಾಗದಲ್ಲಿ ಅದು ಉದುರಿಸುವಂಥದ್ದು ಮುಳ್ಳೆ, ಬಿಡುವಂಥದ್ದು ಮುಳ್ಳೆ. ಆದರೂ ಅದು ಒಂದು ಭ್ರಮೆಯನ್ನು ಹುಟ್ಟಿಸ್ತಾ ಇದೆ, ನೀವು ಬನ್ನಿ ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳ್ರಿ. ಹಲ್ಲೆಲೂಯ. ಹಾಗಾದರೆ ತನ್ನಲ್ಲಿ ನೆರಳೇ ಇಲ್ಲ ಅಂತ ಅದು ಗೊತ್ತಿದ್ರೂ ಸಹ ಜನರನ್ನು ವಂಚಿಸ್ತಾ ಇದೆ, ನಾನು ನಿಮಗೆ ಇದು ನೆರಳನ್ನು ಕೊಡ್ತೀನಿ ಅಂತ. ಹಾಗಾದರೆ ದೇವರು ನಮಗೆ ತಿಳಿಸುವಂಥದ್ದು, ನಾವು ನೇಮಕವಾದಂಥ ಕಾರ್ಯದಲ್ಲಿ ನಾವು ಸಿದ್ಧ ಮನಸ್ಸುಳ್ಳವರಾಗಿ ಸ್ವಸ್ಥಚಿತ್ತವುಳ್ಳವರಾಗಿ ದೇವರು ನಮಗೆ ಯಾವ್ಯಾವ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೋ, ಯಾವ ಆತ್ಮಿಕ ವರ ತಲಾಂತಗಳನ್ನು ಕೊಟ್ಟಿದ್ದಾರೋ, ಯಾವ ಅಭಿಷೇಕವನ್ನು ಕೊಟ್ಟಿದ್ದಾರೋ, ಯಾವ ಉದ್ದೇಶಕ್ಕಾಗಿ ನಾವನ್ನು ಆರಿಸಿ ತೆಗೆದುಕೊಂಡಿದ್ದಾರೋ ಅದರಲ್ಲಿ ನಾವು ನಂಬಿಗಸ್ತರಾಗಿ ಮುಂದೆ ಹೋಗಬೇಕೇ ಹೊರತು ಸ್ಥಾನಮಾನಗಳಿಗೋಸ್ಕರ ನಾವೇನು ಮಾಡಬಾರ್ದು, ಅಪಹಪಿಸಬಾರದು. ಹಲ್ಲೆಲೂಯ. ಎಷ್ಟೋ ಸಭೆಗಳಲ್ಲಿ ನನಗೆ ಈ ಸ್ಥಾನ ಕೊಡಲಿಲ್ಲ, ನನಗೆ ಆ ಪದವಿ ಕೊಡಲಿಲ್ಲ, ನನಗೆ ಈ ಸೀಟ್ ಕೊಡಲಿಲ್ಲ ಅಂಥೇಳಿ ರಾಜಕೀಯ ಪಕ್ಷದವ್ರ ಥರ ಕಿತ್ತಾಡ್ಕೊಂಡು ಸಭೆ ಬಿಟ್ಟು ಹೋಗೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯ. ಹಾಗಾದರೆ ದೇವ್ರು ಹೇಳ್ತಾ ಇರೋದು, ಅದಕ್ಕೋಸ್ಕರ ಆಸೆ ಪಡೋರು ಯಾರು? ಮುಳ್ಳು ಗಿಡ. ಎಣ್ಣೆ ಮರ ಆಸೆ ಪಡ್ತಾ
ಪಡಲಿಲ್ಲ, ಅಂಜೂರದ ಗಿಡ ಆಸೆ ಪಡಲಿಲ್ಲ, ದ್ರಾಕ್ಷಿ ಬಳ್ಳಿ ಆಸೆ ಪಡಲಿಲ್ಲ. ಆದರೆ ಮುಳ್ಳು ಗಿಡ ಏನು ಮಾಡ್ತಾ ಇದೆ? ಪದವಿಗೋಸ್ಕರ ಆಸೆ ಪಡ್ತಾ ಇದೆ. ತನಗೆ ಪದವಿ ಕೊಡಲಿಲ್ಲ ಅಂತಂದರೆ ನನಗೆ ಸಿಕ್ಕಿಲ್ಲ, ನೀವು ರಾಜನಾಗಿ ಮಾಡಲಿಲ್ವ, ನೀವ್ಯಾರು ಹುಡಿದಂಗೆ ನಾಶ ಮಾಡಿದೆ ಅಂದರೆ ಅದು ಸ್ವಾರ್ಥತೆಯಿಂದ ಕೂಡಿರುವಂಥದ್ದು, ಅಸಹನೆಯಿಂದ ಕೂಡಿರುವಂಥದ್ದು, ಅಧರ್ಮದಿಂದ ಕೂಡಿರುವಂಥದ್ದು. ಹಲ್ಲೆಲೂಯ. ಮತ್ತು ಅದು ರಾಜನ ಸ್ಥಾನಕ್ಕೆ ಲಾಯಕ್ಕಿಲ್ಲ, ಅನರ್ಹವಾದದ್ದು. ಅದರಲ್ಲಿ ಒಳ್ಳೆಯದು ಅಂಥದ್ದು ಏನೂ ಇಲ್ಲ. ಹಾಗಾದರೆ ದೇವರು ಈ ದಿನ ನಮಗೆ ತಿಳಿಸುವಂಥ ಮಾತೇನೆಂದರೆ, ಲೋಕದಲ್ಲಿ ಈಗ ಕಾರ್ಯಗಳು ಅದೇ ಆಗಿದೆ. ಪದವಿಗೋಸ್ಕರವಾಗಿ ಅನರ್ಹವಾದಂಥ ವ್ಯಕ್ತಿಗಳು ಮತ್ತು ಸ್ವಾರ್ಥವಾದಂಥ ವ್ಯಕ್ತಿಗಳು ಅಧಿಕಾರವನ್ನು ಹಿಡಿಬೇಕು ಅಂತ ಏನು ಮಾಡ್ತಾ ಇದೆ? ಹೊಂಚು ಆಗ್ತಾ ಇದೆ. ಕ್ರಿಸ್ತ ವಿರೋಧಿಯು ಸಹ ಹಾಗೆಯೇ, ನನ್ನ ನೆರಳನ್ನು ನೀವು ಆಶ್ರಯಿಸಿಕೊಳ್ಳ್ರಿ, ಇಲ್ಲವಾದರೆ ನಾನೇನು ಮಾಡ್ತೇನೆ? ನಿಮ್ಮನ್ನು ದಹಿಸಿ ಬಿಡ್ತೇನೆ. ಆದ ಮುರುಘದ ಗುರುತಿಗೆ ಯಾರೆಲ್ಲ ಅಡ್ಡ ಬೀಳುವುದಿಲ್ಲವೋ, ಯಾರೆಲ್ಲ ಆರಾಧಿಸುವುದಿಲ್ಲವೋ ಅವರನ್ನು ಕೊಲ್ಲುವ ಅಧಿಕಾರ ಅದಕ್ಕೆ ಕೊಡಲ್ಪಟ್ಟಿದೆ. ಹಾಗಾದರೆ ದೇವರು ಹೇಳ್ತಾರೆ, ಪರಾತ್ಪರನನ್ನು ನಾವೇನು ಮಾಡಬೇಕಾಗಿದೆ? ಮೊರೆ ಹೋಗಬೇಕಾಗಿದೆ. ಆತನು ಬಲಗಡೆಯಲ್ಲಿ ನಮ್ಮ ನೆರಳಿನಂತೆ ಇದ್ದು ನಮ್ಮನ್ನು ಕಾಪಾಡುವ ಕರ್ತನು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮುಳ್ಳು ಗಿಡದ ಸ್ವಭಾವಗಳನ್ನು ಹೊಂದಿಕೊಂಡಿದ್ದವರಾಗಿದ್ದೇವೆ. ಕುಟುಂಬಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಸಭೆಗಳಲ್ಲಾಗಲಿ ನಮಗೊಂದು ಸ್ಥಾನ ಬೇಕು, ಒಂದು ಗೌರವ ಬೇಕು, ಒಂದು ಮರ್ಯಾದೆ ಬೇಕು. ನಮ್ಮನ್ನು ಘನಪಡಿಸಲಿಲ್ಲ, ನಮ್ಮನ್ನು ಪ್ರೀತಿ ಮಾಡಲಿಲ್ಲ, ನಮ್ಮನ್ನು ಹದ್ ಮಾಡಲಿಲ್ಲ, ನಮ್ಮನ್ನು ಇದು ಮಾಡಲಿಲ್ಲ ಅಂತ ಹೇಳಿ ದೂಷಣೆಗಳನ್ನು ಹೊರಿಸುತ್ತಾ ಕಪಟಿಗಳ ಹಾಗೆ ಗುಣಗುಡ್ತಾ ನಾವೇನು ಮಾಡ್ತಾ ಇದ್ದೀವಿ? ದೇವರ ಪ್ರೀತಿಯನ್ನು ಕಳೆದುಕೊಂಡು ನಿಲ್ತಾ ಇದ್ದೀವಿ. ಆದರೆ ಎಣ್ಣೆ ಮರ ಅದು ಶ್ರೇಷ್ಠವಾದ ಎಣ್ಣೆಯನ್ನು ಉತ್ಪತ್ತಿ ಮಾಡುವಾಗಲೂ ತಾನು ಯಾವ ಕಾರ್ಯಕ್ಕೆ ಬಳಕೆ ಆಗ್ತಾ ಇದ್ದೇನೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಆ ರಾಜನ ಪದವಿ ಬಂದಾಗ ತಿರಸ್ಕಾರ ಮಾಡಿತು. ನಾವು ಸಹ ಎಣ್ಣೆ ಮರಕ್ಕಿರುವಂಥ ಬುದ್ಧಿ, ಅಂಜೂರದ ಮರಕ್ಕಿದ್ದಂಥ ಬುದ್ಧಿ, ದ್ರಾಕ್ಷಿ ಬಳ್ಳಿಗಿದ್ದಂಥ ಬುದ್ಧಿ ನರಮನುಷ್ಯರಾದಂಥ ನಮಗೂ ಸಹ ಇರಬೇಕಾಗಿದೆ. ಹಲ್ಲೆಲೂಯ. ದೇವರು ಯಾವ ಉದ್ದೇಶದಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಆ ಉದ್ದೇಶಕ್ಕಷ್ಟೇ ನಮ್ಮನ್ನು ಸೀಮಿತ ಮಾಡಿಕೊಂಡು ನಮ್ಮ ಗುರಿಯನ್ನು ಯಾವಾಗಲೂ ತದೇಕ ಚಿತ್ತದಿಂದ, ಸ್ಥಿರ ಚಿತ್ತದಿಂದ ನಾವು ನೋಡುತ್ತಾ ನಮಗಾಗಿ ನೇಮಕ ಮಾಡಲ್ಪಟ್ಟಂಥ ಓಟವನ್ನು ಓಡಬೇಕು. ಹಲ್ಲೆಲೂಯ. ಈ ಪದವಿ, ಈ ಸ್ಥಾನ ಮಾನ, ಲೌಕಿಕವಾದಂಥ ಆಡಂಬರ, ವೈಭವ ಇವೆಲ್ಲವನ್ನು ನಾವು ಹಿಂಬಾಲಿಸುವುದಾದರೆ ನಮ್ಮ ಜೀವಿತದಲ್ಲಿ ಮುಳ್ಳು ಗಿಡವನ್ನು ನಾವೇನು ಮಾಡ್ತಾ ಇದ್ದೇವೆ? ರಾಜನಾಗಿ ಮಾಡ್ಕೊಳ್ತಾ ಇದ್ದೇವೆ. ಬೇಸಿಗೆಗಾಲ ಬಂದಾಗ ಒಂದು ಸಣ್ಣ ಕಿಡಿ ಮುಳ್ಳುಗಿಡವನ್ನು ಏನು ಮಾಡುತ್ತೆ? ದಹಿಸಿ ಭಸ್ಮ ಮಾಡುತ್ತೆ. ಹಲ್ಲೆಲೂಯ. ಯಾಕೆಂದರೆ ಅದರ ಬೇರುಗಳು ಅಷ್ಟು ಆಳವಾಗಿರುವುದಿಲ್ಲ. ಹಲ್ಲೆಲೂಯ. ಹಾಗಾದರೆ ಅದರ ಕಾರ್ಯಗಳು ಯಾವಾಗಲೂ ವಿಫಲವಾದುವಂಥದ್ದು. ಅದನ್ನು ನಂಬಿದವರಿಗೆ ಯಾವಾಗಲೂ ನಿರಾಶೆ ಮತ್ತು ಅವಮಾನ, ಕಣ್ಣೀರು, ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಾಗಾದರೆ ಸೈತಾನನು ವಂಚಿಸುವ ರೀತಿಯಲ್ಲಿ ನಮ್ಮನ್ನು ಪ್ರತಿದಿನವೂ ಆತನು ವಂಚಿಸುತ್ತಲೇ ಇರುವಾಗ ನಾವು ನಂಬಿಗಸ್ತನಾದಂಥ ದೇವರ ವಿಷಯದಲ್ಲಿ ನಾವು ಯಾವಾಗಲೂ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ಕರ್ತನೇ ಈ ದಿನ ನಿನ್ನ ಚಿತ್ತವನ್ನು ನನ್ನ ಜೀವಿತದಲ್ಲಿ ನೆರವೇರಿಸಬೇಕು ಸ್ವಾಮಿ, ನಿನ್ನ ಉದ್ದೇಶವನ್ನು ನೆರವೇರಿಸಬೇಕಾಗಿದೆ ಸ್ವಾಮಿ. ಯಾವ ವಿಷಯದಲ್ಲಿ ನನ್ನನ್ನು ನೀನು ಆಯ್ಕೆ ಮಾಡಿಕೊಂಡಿದೆಯೋ, ಹಲ್ಲೆಲೂಯ. ನಿಜವಾದ ವ್ಯಕ್ತಿ ಅಂದರೆ ನಿಜವಾದ ಸೇವೆಯ ಜೀವಿತ, ನಿಜವಾದ ಭಕ್ತಿಯ ಜೀವಿತ ಅಂದರೆ ಸೇವೆ ಮಾಡುವುದರಲ್ಲಿ ಇದೆ ಹೊರತು ಆಳ್ವಿಕೆ ಮಾಡುವುದರಲ್ಲಿ ಇಲ್ಲ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ವಾಕ್ಯವನ್ನು ಹೇಳ್ತಾರೆ ನೋಡ್ರಿ. ಇದು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನ ನೋಡಿ. ದೇವರು ಅಥವಾ ಸಭೆ ಅಥವಾ ನಮ್ಮ ಮೇಲಿರುವಂಥವರು ನಮಗೊಂದು ಜವಾಬ್ದಾರಿಗಳನ್ನು ಕೊಟ್ಟರೆ ಅದನ್ನು ಮಾಡಿ ಮುಗಿಸಿದ ಮೇಲೆ ಏನು ಹೇಳ್ಬೇಕಂತೆ? ನಾನು ಮಾಡಿದೆ ಗೊತ್ತಾ, ನಾನು ಇರೋದಕ್ಕೆ ಇದೆಲ್ಲ ಆಯಿತು ಗೊತ್ತಾ, ಇದ್ಯಾವುದು ಹೊರಡದೆ ಏನು ಹೇಳ್ಬೇಕಂತೆ? ನಾವು ಪ್ರಯೋಜನವಿಲ್ಲದವರು, ನಾವು ಹಾಳುಗಳು, ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೇವೆ. ಅಂದರೆ ದೀನ ಮನಸ್ಸು ನಿಮಗಿರಬೇಕು ಅನ್ನುವಂಥದ್ದನ್ನು ಯಾರು ಹೇಳ್ತಾ ಇರೋದು? ಇದು ಮಾತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲ, ನಾನು ಮುಳ್ಳು ಗಿಡದ ಹಾಗೆ ನಾನು ದರ್ಪ ತೋರಿಸ್ಬೇಕು, ನನಗೆ ಅಧಿಕಾರ ಬೇಕು, ನನಗೆ ಜನರು ಗೌರವಿಸಬೇಕು, ಎಲ್ಲರೂ ನನಗೆ ಅಡ್ಡ ಬಿದ್ದು ಆರಾಧಿಸಬೇಕು ಅನ್ನೋದಾದರೆ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ರಿಂದ 28 ನೋಡ್ರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈಗ ಯಾಕೋಬ ಯೋಹಾನ ಬಂದು ಯೇಸು ಸ್ವಾಮಿ ಹತ್ರ ನಾನು ನಿಮ್ಮ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಕೂತ್ಕೊಳ್ಬೇಕು ಅಂತ ಪದವಿಯನ್ನು ಕೇಳ್ತಾ ಇದ್ದಾರೆ. ಈಗ ಯೇಸು ಸ್ವಾಮಿ ಅದನ್ನೆಲ್ಲ ಕೇಳಿದ ಮೇಲೆ ಅವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರನ್ನೆಲ್ಲ ಹತ್ತಿರಕ್ಕೆ ಕರೆದು, ಜನಗಳನ್ನು ಆಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡ್ತಾರೆ. ಹಲ್ಲೆಲೂಯ. ಜನಗಳನ್ನು ಆಳ್ವಿಕೆ ಮಾಡೋರು ಹೇಗೆ ಮಾಡ್ತಾರಂತೆ? ಅಹಂಕಾರದಿಂದ ದೊರೆತನ ಮಾಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರು ಅಹಂಕಾರಿಗಳನ್ನು ಏನು ಮಾಡ್ತಾರೆ? ಎದುರಿಸುತ್ತಾನೆ. ಹಲ್ಲೆಲೂಯ. ಎದುರಿಸುತ್ತಾನೆ ಅಂದರೆ ಅವ್ರ ಮೇಲೆ ಯುದ್ಧವನ್ನು ಮಾಡ್ತಾರೆ ಅಂತ. ಹಲ್ಲೆಲೂಯ. ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸ್ತಾರೆ, ಆದರೆ ನನ್ನನ್ನು ನಂಬಿರುವಂಥ ನೀವು, ನನ್ನ ಉಪದೇಶವನ್ನು ಕೇಳುವಂಥ ನೀವು ಹಾಗಿರದೆ, ನಿಮ್ಮಲ್ಲಿ ಯಾರಾದರೂ ದೊಡ್ಡವನಾಗಬೇಕು ಅಂದ್ಕೊಂಡಿದ್ರೆ ನೀವೇನಾಗಬೇಕಂತೆ?
ಎಲ್ಲರಿಗೂ ಸೇವಕನಾಗಿರಬೇಕು. ಹಲ್ಲೆಲೂಯ. ನಿಮ್ಮಲ್ಲಿ ಯಾರಾದರೂ ಫಸ್ಟು ನಾನೇ ಮೊದಲಿರಬೇಕು ಅನ್ನೋದಾದರೆ ನೀವೇನಾಗಿರ್ಬೇಕಂತೆ? ಆಳಾಗಿರಬೇಕು. ಹಲ್ಲೆಲೂಯ. ಈಗ ಹೇಳ್ರಿ, ಯಾರಿಗೆ ಫಸ್ಟ್ ಇರಬೇಕು ಅಂತ ಆಸೆ? ಹಾಂ, ಹಲ್ಲೆಲೂಯ. ಹಾಗಾದರೆ ನೀವೇನು ಮಾಡಬೇಕು? ಆಳಾಗಿರಬೇಕು. ಹಲ್ಲೆಲೂಯ. ಹಾಗಾದರೆ ನೀವು ದೊಡ್ಡವರಾಗಬೇಕು ಅಂತ ಆಸೆ ಪಟ್ಟರೆ ನೀವೇನು ಮಾಡಬೇಕು? ಮೊದಲು ಎಲ್ಲರಿಗೂ ಸೇವಕರಾಗಿರಬೇಕು. ಈ ಸೇವಾ ಕಾರ್ಯಗಳಿಂದ ನಮ್ಮಲ್ಲಿ ದೊಡ್ಡತನವನ್ನು ನಾವು ಪ್ರದರ್ಶನ ಮಾಡ್ಬೋದೇ ಹೊತ್ತು ನಾವು ನಿಂತು ದರ್ಪ ಮಾಡಿ ಅಹಂಕಾರದಿಂದ ನಾವು ವರ್ತಿಸ್ತೇವೆ ಅನ್ನೋದಾದರೆ ಅಲ್ಲಿ ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರ ದೃಷ್ಟಿಯಲ್ಲಿ ನಾವೇನಾಗಿರ್ತೇವೆ? ಅಲ್ಪರು ಮತ್ತು ನೀಚರು ಆಗಿರ್ತೇವೆ. ಯಾಕೆಂದರೆ ನಮ್ಮಲ್ಲಿ ಏನು ಬಿಡ್ತಾ ಇದೆ ಅಂತ ಅರ್ಥ? ಮುಳ್ಳುಗಳು ಬಿಡ್ತಾ ಇದೆ ಅಂತ. ಹಲ್ಲೆಲೂಯ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆ ಮರದ ವಿಶೇಷತೆ ಇಲ್ಲ, ಅಂಜೂರದ ಮರದ ವಿಶೇಷತೆ ಇಲ್ಲ, ದ್ರಾಕ್ಷಾಲತೆಯ ವಿಶೇಷತೆ ಇಲ್ಲ, ಆಲಯದಲ್ಲಿ ಉಪಯೋಗವಾಗುವಂಥದ್ದಿಲ್ಲ, ಜನರಿಗೂ ಬೇಕಾದದ್ದು ಇಲ್ಲ. ನಮ್ಮಲ್ಲಿ ಬರೀ ಮೈ ಪರಿಚುವಂಥ, ಮೈ ಹುರಿಸುವಂಥ ಮುಳ್ಳುಗಳನ್ನ ಬಿಟ್ಕೊಂಡಿದ್ದೇವೆ. ಈಗ ನಾವು ದೊಡ್ಡವರಾಗಬೇಕು ಅಂದ್ಕೊಂಡಿದ್ದೇವೆ. ಹಾಗಾದರೆ ಅದು ಏನಾಗುತ್ತೆ? ಕಡಿಯಲ್ಪಟ್ಟು ಬೆಂಕಿಗೆ ಹಾಕಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯ. ನಮ್ಮ ಸುತ್ತ ಮುಳ್ಳು ಕೊಂಪೆಗಳ ಹಾಗೆ ವೈರಿಗಳು ಎಣದಿದ್ದರೂ ಕರ್ತನದನ್ನು ದಹಿಸಿ ಬೂದಿ ಮಾಡುವನಂತ ಚೆಫನ್ಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಈ ಶಾಪದ ಗುರುತೆ ಮುಳ್ಳು. ದೇವರು ಲೋಕವನ್ನು ಸೃಷ್ಟಿ ಮಾಡುವಾಗ ಎಲ್ಲ ಮರಗಳನ್ನು, ಗಿಡಗಳನ್ನು ಉಂಟು ಮಾಡಿದ್ರು. ಆದರೆ ಆದಾಮನ ಪಾಪದ ನಿಮಿತ್ತ ಭೂಮಿಗೆ ಶಾಪ ಬಂದಾಗ ಮುಳ್ಳು ಬಂತು. ಹಲ್ಲೆಲೂಯ. ಹಾಗಾದರೆ ನೀವು ಕರ್ತನ ಆಶೀರ್ವಾದ ಹೊಂದಿದ ಸಂತತಿಯವರಾಗಿ ನಿಲ್ಲಬೇಕಾಗಿದೆ ಹೊರತು ಶಾಪಗ್ರಸ್ತ ಸಂತತಿಯಾಗಿ ನಿಲ್ಲಬಾರ್ದು. ಶಾಪಗ್ರಸ್ತವಾದ ಸಂಗತಿಗಳನ್ನು ಆಸೆ ಪಡದೆ ಮತ್ತು ಈ ಲೋಕದ ಅಧಿಕಾರಕ್ಕೆ ನಾವು ಆಸೆ ಪಡದೆ ಕರ್ತನು ಬಲ, ನಂಬಿಗಸ್ತನಾದ, ಒಳ್ಳೆ ಹಾಳು ಅಂತ ಹೇಳುವಂಥ ಪದವಿಗೆ ನಾವೇನು ಮಾಡಬೇಕಾಗಿದೆ? ಆಸೆ ಪಡಬೇಕಾಗಿದೆ. ಹಲ್ಲೆಲೂಯ. ಹಾಗಾದರೆ ಸೇವೆ ಮಾಡುವಂಥದ್ರಲ್ಲಿ ನಮ್ಮ ನಿಜವಾದಂಥ ಉಪಯೋಗವಾಗುವಂಥ ಜೀವಿತ ಇದೆ ಹೊರತು ಆಳ್ವಿಕೆ ಮಾಡುವ ಸಂಗತಿಯಲ್ಲಿ ಇಲ್ಲ. ಹಾಗಾದರೆ ಪ್ರತಿಯೊಂದು ಮರಗಳು ತಮ್ಮ ಸೇವೆ ಕಾರ್ಯವನ್ನು ಅರಿತಿದ್ದವು, ಬಂದಂಥ ಅವಕಾಶವನ್ನು ತೊರೆದು ಬಿಟ್ಟವು. ನಾವು ಸಹ ನಮಗಿರುವಂಥ ಸೇವೆ ಕಾರ್ಯವನ್ನು ದೃಷ್ಟಿಸಿ ನೋಡಿ ಕರ್ತನನ್ನು ಮಹಿಮೆ ಪಡಿಸೋಣ. ನಾವು ದೇವರ ಚಿತ್ತವನ್ನು ಸದಾಕಾಲ ನೆರವೇರಿಸುವುದೇ ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಹೌದು ಸ್ವಾಮಿ ಕರ್ತನೆ, ಕಾಡಿನಲ್ಲಿರುವಂಥ ಎಲ್ಲ ಮರಗಳು ಸ್ವಾಮಿ ಎಣ್ಣೆ ಮರದ ಬಳಿ ಹೋಗಿ ನಮಗೆ ರಾಜನಾಗು ಎಂದು ಕೇಳಿಕೊಳ್ಳುವಾಗ ಅದು ಕರ್ತನೆ ತಿರಸ್ಕಾರ ಮಾಡಿತು. ಅಂಜೂರವು ಸಹ ತಿರಸ್ಕರಿಸಿತು ರಾಜ, ದ್ರಾಕ್ಷೆ ಬಳಿ ಸಹ ತಿರಸ್ಕರಿಸಿತು ರಾಜ. ಏಕೆಂದರೆ ಅಪ್ಪ, ಅವು ತಾವು ಎಂಥ ಫಲವನ್ನು ಕೊಡುತ್ತಾ ಇದ್ದೇವೆ, ಆ ಫಲ ಯಾರಿಗೆ ಉಪಯೋಗವಾಗುತ್ತಾ ಇದೆ, ನಾವು ಎಂಥ ಸ್ಥಾನಮಾನದಲ್ಲಿ ಇದ್ದೇವೆ ಎಂಬುದನ್ನು ಅಪ್ಪ ಅವು ಅರಿತಿದ್ದವು ರಾಜ. ದೇವ, ನಿನ್ನ ಸಮ್ಮುಖದಲ್ಲಿ ಕಾಲ ಕಳೆಯುವುದಕ್ಕಿಂತ, ವಾಸಿಸುವುದಕ್ಕಿಂತ ಇನ್ನೊಂದು ಸ್ಥಾನಮಾನ ಯಾವುದೂ ಇಲ್ಲ ಕರ್ತನೆ. ಲೋಕದಲ್ಲಿ ಕಳೆಯುವ ಸಹಸ್ರಾರು ದಿನಗಳಿಗಿಂತ ನಿನ್ನ ಸಮ್ಮುಖದಲ್ಲಿ ಕಳೆಯುವಂಥ ಒಂದು ದಿನ ಅದು ಶ್ರೇಷ್ಠವಾದದ್ದಾಗಿದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಆದರೆ ಮುಳ್ಳುಗಿಡವಾದರೂ ಕರ್ತನೆ ಅಪ್ಪ ವಿವೇಕಹೀನವಾದದ್ದು ರಾಜ, ತನ್ನ ಯೋಗ್ಯತೆ ಏನು ಎಂಬುದನ್ನು ಅರಿತುಕೊಳ್ಳದೆ ರಾಜ, ಈಗಲೇ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ, ಈಗಲೇ ನನ್ನನ್ನು ರಾಜನಾಗಿ ಮಾಡಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಅರಮನೆಯಲ್ಲಿ ಉಪಯೋಗವಾಗುವಂಥ ದೇವದಾರು ವೃಕ್ಷವನ್ನು ದಹಿಸಿ ಬಿಡುವುದೆಂದು ಹೇಳುತ್ತದಲ್ಲ ರಾಜ. ಕರ್ತನೆ, ಅಲ್ಪರ ಸಂಘ ಕರ್ತನೆ ಅಪ್ಪ ನಮ್ಮನ್ನು ದೊಡ್ಡ ಅವಮಾನಗಳಿಗೂ ದೊಡ್ಡ ನಷ್ಟಗಳಿಗೂ ಅಪ್ಪ ನಮ್ಮನ್ನು ನಡೆಸುವಂಥದ್ದಾಗಿದೆಯಲ್ಲಪ್ಪ. ಹೇಗೋ ಕರ್ತನೆ ಅಪ್ಪ, ನಾವಾದರೂ ಕರ್ತನೆ ಅಂಥ ಅಲ್ಪವಾದ ಸಂಗತಿಗಳಲ್ಲಿ ಕರ್ತನೆ ಇಜ್ಜೋಡಾಗಿ ನಡೆಯದೆ ಕರ್ತನೆ ದೇವರಾದ ನಿನ್ನನ್ನು ಸ್ವಾಮಿ ಘನಪಡಿಸುತ್ತಾ ನೀನಿಟ್ಟಿರುವಾದ ಶ್ರೇಷ್ಠವಾದ ಮಾರ್ಗವನ್ನು ಹಿಡಿದು ನಾವು ನಡೆದುಕೊಳ್ಳುವ ಹಾಗೆ ಕೃಪೆ ತೋರಿಸು ಮಹಿಮೆಯನ್ನೊಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೇಲೆ ಆಮೇಲೆ.